ಚಿಟಿಕೆ ಹೊಡೆಯಷ್ಟರಲ್ಲಿ ನಿಮ್ಮ 100 ಬಿಳಿ ಕೂದಲು ಕಪ್ಪಗೆ ಮಾಡ್ತೀನಿ ಅಂತ ಚಾಲೆಂಜಿಂಗ್ ಆಗಿರೋ ವಿಡಿಯೋ ತಂದಿದ್ದೀನಿ ಇವತ್ತು. ಇನ್ಸ್ಟೆಂಟಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡಿರೋಂಥ ಹೇರ್ ಡೈ. ನಿಮ್ಮ ಕೂದಲಿಗೆ ಹಚ್ಚಿಬಿಟ್ಟು ಸ್ನಾನ ಮಾಡಬೇಕು ಅಂತ ಪ್ರಸಂಗನೂ ಇಲ್ಲ. ಇಮ್ಮಿಡಿಯೇಟಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದೆ ಆಯಿತಾ. ಅಷ್ಟರಲ್ಲೇ ನಿಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಗಾಗೋದ್ರ ಜೊತೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ದಪ್ಪಗೆ ಬೆಳೆಯುತ್ತೆ, ಕೂದಲು ಕಪ್ಪಗಾಗುತ್ತೆ. ಇದನ್ನು ಹಚ್ಕೊಂಡು ನೀವು ಸ್ನಾನ ಮಾಡಬೇಕು ಅಂತಲೂ ಇಲ್ಲ. ಶ್ಯಾಂಪು ಹಾಕಿದ್ರು ಸೋಪ್ ಹಾಕಿದ್ರು ಹೋಗದೇ ಇರೋಂಥ ಹೇರ್ ಡೈ. ಇವತ್ತಿನ ವೀಡಿಯೋಗೆ ಹೋಗೋಣ. ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ನಿಮ್ಮ ಎಲ್ಲ ಬಿಳಿ ಕೂದಲು ಕಪ್ಪಗಾಗುತ್ತೆ. ನಂಬ್ತೀರಾ? ನಂಬಲ್ವಾ? ಓಕೆ, ಇವತ್ತಿನ ವೀಡಿಯೋಲಿ ಲೈವ್ ಪ್ರೂಫ್ ಜೊತೆ ಬಂದಿದ್ದೀನಿ. ನಿಮ್ಮ ಎಲ್ಲ ಬಿಳಿ ಕೂದಲು 100 ಬಿಳಿ ಕೂದಲು ಕಪ್ಪಗೆ ಮಾಡೋದು ಅದು ಚಿಟಿಕೆ ಹೊಡೆಯೋದ್ರಲ್ಲಿ ಸಾಧ್ಯ. ಈ ಅದ್ಭುತವಾದ ಪುಡಿಯಿಂದ, ಈ ಮ್ಯಾಜಿಕಲ್ ಆಯುರ್ವೇದಿಕ್ ಪುಡಿನ ಒಂದು ಸಲ ಮಾಡಿಟ್ಕೊಳ್ಳಿ. ನೀವು ಶ್ಯಾಂಪು ಸೋಪು ಹಾಕಿ ತಿಕ್ಕಿದ್ರೂ ಹೋಗದೇ ಇರೋಂಥ ಅದ್ಭುತವಾದ ಹೇರ್ ಡೈ ಒಂದು ಅಪ್ಲಿಕೇಶನಲ್ಲೇ ಜಾದು ಆಗುತ್ತೆ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯೂಶಲಿ ಕೆಮಿಕಲ್ ಹೇರ್ ಡೈ ಎಲ್ಲ ನೀವು ಹಾಕೋಬೇಕಾದ್ರೆ 10 ನಿಮಿಷ ಕಾಯಬೇಕು, 20 ನಿಮಿಷ ಕಾಯಬೇಕು, 30 ನಿಮಿಷ ಕಾಯಬೇಕು. ಆಮೇಲೆ ಕೆಮಿಕಲ್ ಒಳಗಡೆ ಹೋದಾಗ ಬಾಡಿ ಒಳಗೂ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್. ಆ ನಿಟ್ಟಿನಲ್ಲಿ ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ಏನು ಹೇಮ ಹಿಂಗಂತಿದ್ಯಾ? ಎಸ್, ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ನಿಮ್ಮ ಬಿಳಿ ಕೂದಲು ಕಪ್ಪಗೆ ಮಾಡೋಂಥ ಜಾದು ಮಾಡೋಂಥ ಪೌಡ್ರ್ ತಂದಿದ್ದೀನಿ. ಸತ್ಯವಾಗಲೂ ನಾನೇನು ಸುಳ್ಳು ಹೇಳ್ತಿಲ್ಲ. ಅಂಥ ಅದ್ಭುತವಾದ ರೆಮಿಡಿ ಇದು, ಆಯುರ್ವೇದದಲ್ಲಿ ಪ್ರೂವನ್ ರೆಮಿಡಿ ಇದು ಅಂತಲೇ ಹೇಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸಾಗಿ ಏನಂತ ಹೇಳ್ತಾ, ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದು ಮೋಸ್ಟ್ ಏನಂತೀವಿ, ಈ ಪುಡೀಲಿ ಇದು ಬರೀ ನಿಮ್ಮ ಬಿಳಿ ಕೂದಲು ಕಪ್ಪಗೆ ಮಾಡೋದಲ್ಲ, ನಿಮ್ಮ ಕೂದಲು ಉದ್ದ ಆಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಕಪ್ಪಗಾಗುತ್ತೆ, ಉದ್ದ ಆಗುತ್ತೆ. ಇನ್ನೇನು ಬೇಕು, ಹೇರ್ ಫಾಲ್ ನಿಂತ್ಕೊಳ್ಳುತ್ತೆ ಆಯಿತಾ, ಅಷ್ಟು ಇದೆ. ಆದರೆ ನಿಮ್ಮ ಕೆಮಿಕಲ್ ಹೇರ್ ಡೈಲಿ ಬರೀ ಒಂದೇ ಒಂದಿರೋದು ಏನು ಹೇಳಿ, ಕೂದಲು ಕಪ್ಪಗಾಗುತ್ತೆ, ಕೆಮಿಕಲ್ ಒಳಗೋಗುತ್ತೆ, ಕೂದಲು ಬೆಳೆಯೋದು ಇಲ್ಲ, ಹೇರ್ ಫಾಲ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ರೆಕಾರ್ಡಿಂಗ್ ಕೇಳಿಸ್ಕೊಡಿ ಫ್ರೆಂಡ್ಸ್. ಪಿಗ್ಮೆಂಟೇಷನ್ ಅಂತೂ ನಂಬಕ್ಕಾಗದೇ ಇರೋ ಮಟ್ಟದಲ್ಲಿ ವಾಸಿ ಆಗೈತೆ ಮೇಡಮ್. ತುಂಬಾ ಖುಷಿ ಆಯ್ತು. ಅದಕ್ಕೆ ನಂಗೆ ಹೇರ್ ಆಯಿಲ್, ಹೇರ್ ಶಾಂಪು ಮತ್ತೆ ಫೇರ್ ಅಂಡ್ ಲವ್ಲಿ ತರ ಹಚ್ಕೊಳ್ಳೋ ಕ್ರೀಮ್ ಬೇಕು ಮೇಡಮ್. ಎಷ್ಟು ದಿವಸ ಆದ್ರೂ ಕಾಯ್ತೀನಿ, ಪರವಾಗಿಲ್ಲ. ಇನ್ನೊಂದಿದೆ, ನಮ್ಮ ಮನೇಲೆಲ್ಲ ನನ್ನ ಅರ್ಕತಾರೆ, ಈ ಮೇಡಮ್ದು ಎಲ್ಲ ಐಟಮ್ ಫಾಲೋ ಮಾಡ್ತೀವಿ, ಈ ತರ ಬರೀದ್ರೆ SSC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತಿದ್ದಲ್ಲಮ್ಮ ಅಂತ. ಪಿಗ್ಮೆಂಟೇಷನ್ ಇದು ನಮ್ಮ ಪುಷ್ಪ ಮ್ಯಾಮ್ ನೆಲಮಂಗಲ ಅವ್ರದ್ದು ರಿವ್ಯೂಸ್. ಓಕೆನಾ, ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಐದರ್ ಶ್ಯಾಂಪು ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಪಪಾಯ ಕ್ಯಾರೆಟ್ ಕ್ರೀಮ್ ಆಗಿರ್ಬೋದು, ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಆಗಿರ್ಬೋದು, ಮತ್ತು ಟಚಪ್ ಡೈ ಆಗಿರ್ಬೋದು. ಈಗ ತೊಗೋತಿದ್ದಾರೆ ಸೋಪ್ ಅಂತೂ ರೆಗ್ಯುಲರು, ಪನ್ನೀರ್ ರೋಸ್ ಸೋಪು ತೊಗೊಂಡಿದ್ದಾರೆ, ಇದು ತೊಗೊಂಡಿದ್ದಾರೆ, ಸ್ಕಿನ್ ವೈಟ್ನಿಂಗು ತೊಗೊಂಡಿದ್ದಾರೆ ಅವರು. ಸೊ ದೀಸ್ ಆರ್ ದಿ ಏನಂತೀವಿ ಪಾಸಿಟಿವ್ ರಿಪೋರ್ಟ್ಸು ನಮ್ಮ ಚಾನಲ್ ಬಗ್ಗೆ, ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ. ಸೊ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಯಾವ ರೀತಿ ಮಾಡಿದೆ ಈ ಚಿಟಿಕೆ ಹೊಡೆಯೋಷ್ಟೊತ್ತಿಗೆ ಈ ಹೇರ್ ಡೈ ಹಚ್ಕೊಂಡು ಧಾರಾಳವಾಗಿ ನೀವು ಹೋಗ್ಬೋದು. ಕೂದಲು ಉದುರೋದಿಲ್ಲ, ನೋ ಕೆಮಿಕಲ್, ನಥಿಂಗ್. ಕೆಮಿಕಲ್ ಅನ್ನೋ ಪದಾನೇ ಇಲ್ಲ ಈ ಚಾನಲಲ್ಲಿ. ಮತ್ತು ಅಯ್ಯೋ ಡೈ ಹಾಕ್ಕೊಂಡಿದ್ದೀವಪ್ಪ, ಒಂದು ಸ್ನಾನ ಮಾಡಬೇಕು ಅಂತ ಯೋಚನೆನೂ ಇಲ್ಲ, ಪ್ರಸಂಗನೂ ಇಲ್ಲ. ಅದರಲ್ಲೂ ಕೂದಲು ಬೆಳೆಯುತ್ತೆ ಬೇರೆ. ಆಮೇಲೆ ನೀವು ಟಚಪ್ ಡೈ ಹಾಕಿದ್ದೀರಂತ ಯಾರಿಗೂ ಗೊತ್ತಿಲ್ಲ. ಸೊ ಇದು ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆನಾ. ಈರುಳ್ಳಿ ಸಿಪ್ಪೆ ಬರೀ ನಮ್ಮ ಕೂದಲನ್ನು ಕಪ್ಪಗೆ ಮಾಡೋದಲ್ಲ, ಬೂಸ್ಟ್ ಹೇರ್ ಹೆಲ್ತ್ ಮಾಡುತ್ತೆ ಮತ್ತು ಶೈನಿಂಗ್ ಕೊಡುತ್ತೆ, ಕೆಮಿಕಲ್ ಫ್ರೀ ಆಯಿತಾ. ರಿಚ್ ಇನ್ ಕ್ವಾರಸಿಟೈನ್ ಅಂತ ಇದೆ, ಸಲ್ಫರ್ ಅಂತ ಇದೆ. ಇವೆರಡು ನಮ್ಮ ಸ್ಕ್ಯಾಲ್ಪಲ್ಲಿರೋ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಇಲ್ಲಿ ನಾನು ಈರುಳ್ಳಿ ಸಿಪ್ಪೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಅದು ಕರಗಲಾಗಬೇಕು ಆಯಿತಾ. ಇದನ್ನು 2 ರೀತಿಯೂ ಮಾಡ್ತಾರೆ. ಇನ್ನೊಂದು ಮೆಥಡ್ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆಯಿತಾ. ಗ್ರೇ ಹೇರ್ಸ್ಗಂತೂ ಅದ್ಭುತವಾದ ರೆಮಿಡಿ, ನ್ಯೂಟ್ರಿಯನ್ ರಿಚ್ ಇದೆ ಇದು ಆಯಿತಾ. ಈರುಳ್ಳಿ ಸಿಪ್ಪೆ ಇಲ್ಲಿ ನಾನು ಕಲೋಂಜಿ ಅಂದರೆ ನೈಜೀಲಾ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ರಿಚ್ ಇನ್ ಡಾರ್ಕ್ ಪಿಗ್ಮೆಂಟ್, ಅದು ಕೂದಲನ್ನ ಕಪ್ ಮಾಡೋ ಜೊತೆಗೆ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಹೆಲ್ದಿ ಸ್ಕ್ಯಾಲ್ಪು ಅಂದರೆ ಈ ಇದೆಲ್ಲ ಬರುತ್ತಲ್ಲ, ಒಟ್ಟೆಲ್ಲ ಬರುತ್ತೆ ಅಂತ ಹೇಳ್ತೀವಿ, ಡ್ಯಾಂಡ್ರಫ್ ಅವೆಲ್ಲ ಬರ್ತಾ ಇರೋಂಗೆ ತಡೆಗಟ್ಟುತ್ತೆ. ಮತ್ತು ಮೆಂತ್ಯ ಕೂದಲು ಬುಡಾನ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿ ಕಲೋಂಜಿ ಬಂದ್ಬಿಟ್ಟು ಲೆನಾನಿಕ್ ಆ್ಯಸಿಡ್ ಅಂತ ಇದೆ, ಅದರ್ ಕಾಂಪೌಂಡ್ಸು ಇದೆ. ಅದು ಬಂದ್ಬಿಟ್ಟು ನಮಗೆ ಲಾಸ್ ಆಫ್ ಮೆಲಾನಿನ್ ಹೇರ್ ಫಾಲಿಕಲ್ಸ್ ಇರುತ್ತೆ, ಅದು ಮೇನ್ ರೀಸನ್ ಇರುತ್ತೆ, ಅದನ್ನು ತಡೆಗಟ್ಟುತ್ತೆ ಇದು ಆಯಿತಾ. ಇದರಲ್ಲಿ ಕೂದಲನ್ನ ನರಿಶ್ಮೆಂಟ್ ಕೊಡುತ್ತೆ ಆಯಿತಾ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಹಾಕಿದ್ದೀನಿ, ಅದು ಹೇಳ್ತೀನಿ. ಇಲ್ಲಿ ನಾನು ವಾಲ್ನಟ್ ತೊಗೊಂಡಿದ್ದೀನಿ. ವಾಲ್ನಟ್ ಆಯಿಲ್ ತುಂಬ ಮುಖ್ಯ ನಮಗೆ ಆಯಿತಾ. ವಾಲ್ನಟ್ ಆಯಿಲ್ ಯಾಕೆ ಮುಖ್ಯ ಅಂದರೆ ಇದ್ರ ಬೆಲೆ ತೋರಿಸ್ತಾ ಇದ್ದೀನಿ, 500 ರೂಪಾಯಿ ಇದು
ವಾಲ್ನಟ್ ಆಯಿಲು. ನಾನು ಯಾವಾಗಲೂ ಹೇಳ್ತೀನಿ, ನಮ್ಗೆ ರಿಸಲ್ಟ್ ಬೇಕು, ಒಳ್ಳೆ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕಬೇಕು, ಆಯಿತಾ. ಇದರಲ್ಲಿ ರಿಚ್ ಇನ್ ಐರನ್, ಏನು ವಾಲ್ನಟ್ ಯಾಕೆ ರಿಚ್ ಇನ್ ಐರನ್ ತೊಗೊಂಡಿದ್ದೀನಿ ಹೇರ್ ಡೈಗೆ ಅಂದರೆ, ನಮ್ಮ ಕೂದಲಿಗೆ ಬೇಕಾಗಿರೋದು ಹೇರ್. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ವೀಡಿಯೋಸಲ್ಲಿ ಐರನ್ ಬಾಣಲಿ ತೊಗೊಂಡೇ ರೋಸ್ಟ್ ಮಾಡಿದ್ದೀನಿ. ಈರುಳ್ಳಿ ಸಿಪ್ಪೆ ಯಾಕೆ, ನಾರ್ಮಲ್ ಸ್ಟೀಲ್ ಬಾಣಲಿ ಅಥವಾ ಬೇರೆ ಬಾಣಲಿ ತೊಗೋಬೋದಾಯ್ತಲ್ಲ, ನಾನ್ ಸ್ಟಿಕ್ ಅಲ್ಲ, ಐರನ್ ಬೇಕು ನಮ್ಮ ಕೂದಲಿಗೆ, ಅಂಶ ಹೋಗಿರಬೇಕು. ಸೊ ಇಲ್ಲಿ ವಾಲ್ನಟ್ ತೊಗೊಂಡಿದ್ದೀನಿ. ವಾಲ್ನಟ್ನ ಇದರಲ್ಲಿ ಎಣ್ಣೆ, ಒಂದು ನ್ಯಾಚುರಲ್ ನ್ಯೂಟ್ರಿಯನ್ ಎಣ್ಣೆ ಇದೆ ಇದರಲ್ಲಿ. ಕೆಲವ್ರು ನಂಬಲ್ಲ ಏನು ಹೇಳ್ತಿದ್ದಾಳೆ ಇವಳು ಅಂತ, ಬಟ್ ನೋಡಿ ಅದನ್ನು ನಿಮ್ಮ ಜೊತೆ ಪ್ರೂವ್ ಮಾಡಿ ತೋರಿಸ್ತೀನಿ, ಜಸ್ಟ್ ಪ್ರೆಸ್ ಮಾಡಿ ತೋರಿಸ್ತೀನಿ. ಆ ನ್ಯಾಚುರಲ್ ನ್ಯೂಟ್ರಿಯನ್ ಎಣ್ಣೆ ನಾವಿವಾಗ ಟಚಪ್ ಡೈಗೆ ಹಾಕೋತಿರಲ್ಲ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇವಾಗ ಸ್ವಲ್ಪ ಸುಟ್ಕೊಂಡ್ಬಿಡ್ತೀನಿ ಇದು, ಆಯಿತಾ. ಇದು ಬೂದಿ ಥರ ಕರಗಲು ಮಾಡ್ತಿದ್ದೀನಿ. ಬೆಸ್ಟ್ ಆಲ್ಟರ್ನೇಟಿವ್ ಇಸ್ ಬಾದಾಮಿ. ದ ಮೋಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್, ಟಾಪ್ ಮೋಸ್ಟ್ ಇಸ್ ವಾಲ್ನಟ್. 500 ರೂಪಾಯಿ kg, ನಿಮಗೆಲ್ಲ ಗೊತ್ತಿದೆ, ಆಯಿತಾ. ಸೊ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್, ಇವಾಗ ಮುಲತಿ ಸೋಪ್ದು ನಾನು ಪುಷ್ಪಾ ಮ್ಯಾಮ್ದು ರಿವ್ಯೂ ಹಾಕಿರಬೇಕಾದ್ರೆ ಸ್ಟೆಲಾ ಮೇರಿ ಮ್ಯಾಮ್ದು ಹಾಕಿದ್ದೆ, ನಾಗರತ್ನ ರಮೇಶ್ದು ಹಾಕಿದ್ದೆ, ಆರತಿ ರಮೇಶ್ ಮ್ಯಾಮ್ದು ಹಾಕಿದ್ದೆ ಅಂದಾಗ ನಮಗೆ ನಾವು ಕೊಟ್ಟಿರೋ ಪ್ರಾಡಕ್ಟ್ ಜಿನೈನಾಗಿದೆ, ಅದು ವರ್ತ್ ಇಟ್. ಕಳಪೆ ಪ್ರಾಡಕ್ಟ್ ಹಾಕಿ ಏನೂ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ವಾಲ್ನಟ್ ಸುಟ್ಟಿದ್ದೀನಿ, ಅದನ್ನು ಇದರೊಳಗೆ ಹಾಕೋತಾ ಇದ್ದೀನಿ. ಏನು, ಕಲೋಂಜಿ, ಆನಿಯನ್ ಸೀಡ್ಸು, ಮತ್ತು ಮೆಂತ್ಯೆ, ಈರುಳ್ಳಿ ಸಿಪ್ಪೆ, ಫೈನ್, ಮತ್ತು ವಾಲ್ನಟ್. ಈಗ ನೋಡಿ ಇದನ್ನು ಜಸ್ಟ್ ಪ್ರೆಸ್ ಮಾಡಿದಾಗ ಒಂದು ಎಣ್ಣೆ ರಿಲೀಸ್ ಆಗುತ್ತೆ. ನಿಮ್ಮ ಮನೇಲಿದ್ದರೆ ಈಗಲೇ ಟ್ರೈ ಮಾಡಿ ನೋಡಿ, ಒಂದು ಎಣ್ಣೆ ರಿಲೀಸ್ ಆಗಿದೆ. ಈ ಎಣ್ಣೆ ಬೇಕಿದೆ ನಮ್ಮ ತಲೆಗೆ. ಇಟ್ ಈಸ್ ದ ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ ವಿ ಗೆಟ್ ಫಾರ್ ದ ಹೇರ್ ಫಾಲಿಕಲ್ಸ್. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್, ಆಯಿತಾ. ಇವಾಗ ನಾನು ಇದೆಲ್ಲ ತಣ್ಣಕ್ಕಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಶ್ರೀಗಂಧದ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗ್ತಾಯಿದೆ, ಸ್ಟೆಲ್ಲಾ ಮೇರಿ ಮ್ಯಾಮ್ ಮನೆಗೆ ಹೋಗ್ತಿದೆ ಇದು ಪ್ರಾಡಕ್ಟು, ಓಕೆನಾ. ಸೊ ಇದನ್ನು ತಣ್ಣಕ್ಕಾದ್ಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ವೀಡಿಯೋ ಮಾಡೋಣ ಅಂತ, ಸುಮಾರು ಜನ ಟಚಪ್ ಹೇರ್ ಡೈ ಮನೇಲೇ ಮಾಡ್ಕೊಳ್ಳಿ ಅಂತ. ಫೈನ್, ಇದು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕಿ, ಬಿಸಿ ಹಾಕಿದ್ರೆ ಮಿಕ್ಸಿ ಏನಂತೀವಿ ಕೆಟ್ಟೋಗುತ್ತೆ. ಸೊ ಅದಕ್ಕೆ ತಣ್ಣಕ್ಕಾದ್ಮೇಲೆ ವಾಲ್ನಟ್ಟು ಅಥವಾ ಬಾದಾಮಿ ಇದು ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಶ್ರೀಗಂಧ ಥರ ಇದು ಮಾಡ್ಕೊಂಬಿಡ್ವಿ. ಈಗ ಇವತ್ತಿನ ವೀಡಿಯೋಗೆ ಹೋದರೆ ಇದು ಟಚಪ್ ಹೇರ್ ಡೈ. ಇದು ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕು ಅನ್ನೋದಿಲ್ಲ. ನಿಮ್ಮ ಕೂದಲು ಬೆಳೆಯುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ, ಕಪ್ಪುಗಿರುತ್ತೆ, ಆಯಿತಾ. ಕೆಮಿಕಲ್ ಫ್ರೀ ಇಲ್ಲ. ಇದು ತಲೆ ಒಳಗೆ ಹೋದರೂ, ಅಂದರೆ ಇವಾಗ ಕೆಮಿಕಲ್ ಒಳಗಡೆ ಹೋದರೆ ಬುಡದಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಏನೂ ಇಲ್ಲ. ಇವತ್ತಿನ ವೀಡಿಯೋಗೆ ಹೋಗೋಣ. ವುಡನ್ ಕೋಮ್, ಬಿಳಿ ಕೂದಲು ಇದೆಯೇ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆ. ಇಲ್ಲಿ ಓಕೆ, ಇಲ್ಲಿ ಕ್ಲಿಯರಾಗಿ ಕಾಣ್ತಿದೆ ಅಲ್ವಾ. ಓಕೆ, ಇಲ್ಲಿ ಹಾಕೋಣ ನೋಡಿ, ಈ ಏರಿಯಾ, ಓಕೆನಾ. ಈ ಥರ ಒಂದು ಸ್ಪಾಂಜ್ ತೊಗೋಬೇಕು. ಫಸ್ಟ್ ನೋಡ್ಕೊಳ್ಳಿ ಬಿಳಿ ಕೂದಲು, ಓಕೆ. ಇದು ಅಪ್ಲೈ ಮಾಡೋದು ಒಂದು ಟೆಕ್ನಿಕ್ ಇದೆ. ಸ್ವಲ್ಪ ತಗೋಬೇಕು, ಈ ಸ್ಪಾಂಜಲ್ಲಿ ಇದರಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಟಚಪ್ ಸ್ಪಾಂಜ್ ಅಂತ ನಿಮಗೆ ಸಿಗುತ್ತೆ ನೋಡಿ, ಈ ಥರ. ನೋಡಿ ನಿಮ್ಗೆ ಕಾಣ್ತಿದೆಯಾ, ಇಲ್ಲಿ ಹಾಕಿದ್ದೀನಿ. ದಿಸ್ ಇಸ್ ಟಚಪ್ ಡೈ. ನೋಡಿ ಪೂರ ಹೋಯಿತು. ನೋಡಿ ಇಲ್ಲೆಲ್ಲ ವೈಟ್ ಹೇರ್ಸ್ ಇದೆ. ನಾನು ನಿಮಗೆ ಇಲ್ಲಿ ಇಂಟೀರಿಯರ್ ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ. ಸೊ ಅಕಸ್ಮಾತ್ ನಿಮಗೆ ಇಲ್ಲಿ ಮುಂಭಾಗದಲ್ಲಿತ್ತು ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೆ ತಗೊಂಡು ನೋಡಿ ಹಿಂಗೆ ಹಾಕಬೇಡಿ, ಅದು ಕರೆಕ್ಟಾಗಿ ಕೂರಲ್ಲ, ಓಕೆ. ನೋಡಿ ಇದು 25 ರೂಪಾಯಿನೂ ಹೆಂಗೆ ಕುತ್ಕೊಳ್ತಾ ಇದೆ ನೋಡಿ. ಸ್ವೆಟ್ ಹಾಕಿದ ತಕ್ಷಣ, ಮಳೆಯಲ್ಲಿ ನೆಂದಿದ ತಕ್ಷಣ ಬಂದ್ಬಿಡುತ್ತೆ ಅನ್ನೋದು ನಿಮ್ಮ ಭ್ರಮೆ. ಇಟ್ ವಿಲ್ ನೆವರ್ ಕಮ್.
ಯಾಕೆಂದರೆ ಅದು ಹಿಡ್ಕೊಳ್ಳೋದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀವಿ. ಅದು ವೀಡಿಯೋಲಿ ಶೂಟ್ ಮಾಡಿಲ್ಲ, ಅದು ಶೂಟ್ ಮಾಡಲ್ಲ. ಓಕೆನಾ? ಅದು ಏನು ಅಂತ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ರೆಗ್ಯುಲರ್ ತೊಗೋತಾರೋ ಅವ್ರಿಗೆ ಗೊತ್ತಿದೆ. ನೋಡಿ, ಬಿಳಿ ಕೂದಲು ಚೆನ್ನಾಗಿ ತೋರಿಸಿ ಹಾಕಿದ್ದೀನಿ. ಹೇಮಾ, ನೀನು ಬಿಳಿ ಕೂದಲಿತ್ತಾ ಇರಲಿಲ್ವಾ? ಈ ಪ್ರಶ್ನೆ ಎಲ್ಲ ಕೇಳಬೇಡಿ ಫ್ರೆಂಡ್ಸ್, ಓಕೆನಾ? ಕಂಪ್ಲೀಟ್. ಸೊ ಇವಾಗ ಯಾರಿಗಾದ್ರೂ ಗೊತ್ತಾಯ್ತಾ ನಾನು ಡೈ ಹಚ್ಕೊಂಡ ಹಿಂಗೆ ಹೊರಗಡೆ ಹೋಗ್ಬೇಕಾ? ಹಿಂಗೆ ಹೋಗ್ತೀನಿ ನಾನು. ಇದೆಲ್ಲ ಹಾಕ್ಕೊಳ್ಳಲ್ಲ, ಡೈಗಿ ಎಲ್ಲ ಹಾಕ್ಕೊಳ್ಳಲ್ಲ. ಏನಾದ್ರು ಫಂಕ್ಷನ್ ಇತ್ತು, ಎಲ್ಲೋ ಇಂಪಾರ್ಟೆಂಟ್ ಫಂಕ್ಷನು, ಮದುವೆ, ಹಂಗೆ ಹಿಂಗೆ ಅಂದರೆ ವಾರಕ್ಕೊಂದು ಸಲ ನಮ್ಮ ಮೆಹಂದಿ ಮತ್ತು ಇದಿದೆಯಲ್ಲ ಇಂಡಿಗೋ ಹಾಕೋತೀನಿ. ಓಕೆ? ಇಲ್ಲ ಅಂದರೆ ಹೇಮನ್ ಕೂದಲು 45 ವರ್ಷ ಆದ್ರೂ ಇಷ್ಟು ಉದ್ದ ಬೆಳೆಯೋದಕ್ಕೆ ಈರುಳ್ಳಿ, ಇವಾಗ ಈರುಳ್ಳಿ ಎಣ್ಣೆ ಅಂತ ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ 500 600ಗೆ ಮಾರ್ತಾರೆ ಅಲ್ವಾ? ಈರುಳ್ಳಿ ಎಣ್ಣೆ ಅಂತ. ಕೂದಲು ಬೆಳೆಯಲ್ಲ ಅಂತ ಈರುಳ್ಳಿ ಎಣ್ಣೆ ಅಂತ ನಾನೇ ಮನೇಲಿ ಮಾಡ್ಕೋತೀನಿ. ಓಕೆ? ಅದನ್ನು ಅಪ್ಲೈ ಮಾಡ್ತೀನಿ ನನ್ನ ತಲೆಗೆ. ಈ ಆಮ್ಲ ಇಸ್ ವೆರಿ ಪವರ್ಫುಲ್ ಕಂಪೇರ್ಡ್ ಟು ಇದು. ಓಕೆನಾ? ನೋಡಿ, ಎಲ್ಲಾದರೂ ಕಾಣ್ತಿದೆಯಾ? ಇನ್ನೂ ಒಂಚೂರಿದೆ ನೋಡಿ, ಈ ಥರ. ನೋಡಿ, ಇಲ್ಲಿತ್ತು, ಕವರ್ ಮಾಡಿದೆ. ಕೆಮಿಕಲ್ಲು ಇಲ್ಲ, ಅದು ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಭಯನೂ ಇಲ್ಲ. ಏನಾದ್ರು ಇಲ್ಲಿ ಚರ್ಮಕ್ಕೆ ಹೋದ್ರೂ ಯೋಚನೆ ಇಲ್ಲ ಅಲ್ವಾ? ಸೊ ಇವತ್ತಿನ ವಿಡಿಯೋ ಹೇಗಿತ್ತು? ಚಿಟಿಕೆ ಹೊಡಿಯೋಷ್ಟಕ್ಕೆ ಹೇರ್ ಡೈ ಮಾಡಿ ತೋರಿಸಿದ್ದೀನಿ. ಇನ್ಸ್ಟೆಂಟ್ ಹೇರ್ ಡೈ. ನಿಮ್ಮ ಯಾವ ಹೇರ್ ಡೈ ಕೂದಲು ಬೆಳೆಸಲ್ಲ, ಕೂದಲು ಉದುರಿಸುತ್ತೆ, ಮತ್ತು ಏನಂತೀವಿ ಹೆಲ್ದಿಯಾಗಿ ಬೆಳೆಯಲ್ಲ, ಕೆಮಿಕಲ್ ಇರುತ್ತೆ. ಬಟ್ ನಮ್ಮ ಚಿಟಿಕೆ ಹೊಡಿಯೋದ್ರಲ್ಲಿ ಮಾಡಿರೋಂಥ ಹೇರ್ ಡೈ ಇದು ಹಾಕ್ಕೊಂಡು 2 ಸೆಕೆಂಡಲ್ಲಿ ನೀವು ಹೊರಟ್ಬಿಡ್ಬೋದು. ಆಫೀಸ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗ್ತೀರಾ, ಧಾರಾವಾಳ ಹೋಗಿ. ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದು ಬಾಲ ನೆರೆಗೆ ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಯಾಕೆಂದರೆ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ. ಸೊ ಮತ್ತು ವೀಡಿಯೋ ಮಾಡುವಾಗ ನಿಮಗೆ ವಾಲ್ನಟ್ ತೋರಿಸ್ದೆ. ವಾಲ್ನಟ್ಟಲ್ಲಿ ಅದ್ಭುತವಾದ ಎಣ್ಣೆ ಇಲ್ಲ, ಆ ಎಣ್ಣೆ ಕೂದಲು ಹೋದರೆ ಏನಾಗುತ್ತೆ? ವೆರಿ ಗುಡ್ ನರಿಷ್ಮೆಂಟ್. ನೆಕ್ಸ್ಟ್ ಪಾಯಿಂಟ್, ಅದರ ಬೆಲೆ 500 ರೂಪಾಯಿ ವಾಲ್ನಟ್ದು. ಅದರಿಂದನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರು ಫ್ರೀಯಾಗಿ ಕೊಡಲ್ಲ ನನಗೆ, ಅಥವಾ ನಾನು ಯಾವುದೇ ಡ್ರೈ ಫ್ರೂಟ್ಸು ಸ್ಪಾನ್ಸರ್ ಮಾಡ್ತಾಯಿಲ್ಲ ಫ್ರೀಯಾಗಿ ಸಿಗೋದಕ್ಕೆ. ಸೊ ನನ್ನ ಪ್ರಾಡಕ್ಟ್ ಇಷ್ಟು ರೇಟು ಅಂದರೆ ಅದರಲ್ಲಿ ಯೂಸ್ ಮಾಡಿರೋ ಪದಾರ್ಥಗಳು ಅಷ್ಟೇ ಕ್ವಾಲಿಟಿ. ನೋಡಿ, ಅವರು ಪುಷ್ಪಾ ಮ್ಯಾಮ್ ಹೇಳಿದ್ರು, ನಿನ್ನೆ ನಾನು ಮಾಲಿನಿ ಸತೀಶ್ ಮ್ಯಾಮ್ದು ಹಾಕಿದೆ, ಸ್ಟೆಲಾ ಮೇರಿ ಮ್ಯಾಮ್ದು ಹಾಕಿದ್ದೀನಿ, ಮತ್ತು ನಮ್ಮ ನಾಗರತ್ನ ರಮೇಶ್ ಮ್ಯಾಮ್ದು ಹಾಕಿದ್ದೀನಿ, ಆರತಿ ರಮೇಶ್ ಮ್ಯಾಮ್ದು ಹಾಕಿದ್ದೀನಿ ಕೋಲಾರದು, ಎಷ್ಟು ಜನದ್ದು ಪುಷ್ಪಾ ಮ್ಯಾಮ್ದು ಹಾಕಿದ್ದೀನಿ ತುಮಕೂರವ್ರದ್ದು. ಆಯಿತಾ? ಒಂದು ಸೆನ್ಸಿಟಿವು, ಒಂದು ಡೋಮೆಸ್ ಲೆವೆಲ್ಲು, ಇವ್ರದ್ದೆಲ್ಲ ಕಮ್ಮಿ ಆಗ್ತಾ ಬರ್ತಿದೆ, ವಾಸಿ ಆಗ್ತಿದೆ. ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಹೆಗ್ಗಳಿಕೆ ಇದೆ. ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನೆಗೆಟಿವ್, ಏನಿಲ್ಲ ಆದರೆ ನೆಗೆಟಿವ್ ಹಾಕ್ತಾರೆ ನನಗೆ. DP ಹಾಕ್ಕೊಳ್ಳೋ ಯೋಗ್ಯತೆ ಇರೋಲ್ಲ ಅವ್ರಿಗೆ, ನನಗೆ ಬಂದು ಹಾಕ್ತಾರೆ. ನನ್ನ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ ಅಲ್ವಾ? ಯಾಕೆಂದರೆ ನನ್ನ ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಸಬ್ಸ್ಕ್ರೈಬರ್ ಬಗ್ಗೆ ನನಗೆ ಗೊತ್ತಿದೆ, ಅವರು ನನ್ನ ಪ್ರಾಡಕ್ಟ್ಸ್ ಗೊತ್ತಿದೆ, ನನ್ನ ಯಾವ ರೀತಿ ನಾನು ಯೂಸ್ ಮಾಡ್ತೀನಿ ಅಂತ ಅದು ಗೊತ್ತಿದೆ. ಓಕೆನಾ? ಸೊ ಈ ಚಿಟಿಕೆ ಹೊಡಿಯೋದ್ರಲ್ಲಿ ಯೂಸ್ ಮಾಡೋಂಥ ಹೇರ್ ಡೈ, ಟಚ್ ಆಫ್ ಹೇರ್ ಡೈ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗಬಲ್ಲ. ಇನ್ನೇನಾದ್ರು ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಇದು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗುತ್ತೆ, ಯಾಕಂದರೆ ಹೆವಿ ಡಿಮ್ಯಾಂಡ್ ಆಫ್ಟರ್ ಸೂಪ್, ಆಫ್ಟರ್ ಪಪಾಯ ಕ್ಯಾರೆಟ್ ಕ್ರೀಮ್ ಇದಕ್ಕಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.